Hello everyone, welcome to Learning Management System, Department of Collegiate and Technical Education. Today let us discuss on session 36 of Unit 5, Economics of Power Generation pertaining to Basics of Electrical Power System of first semester Diploma in Electrical and Electronics Engineering. And at the end of this session, the students are able to understand the choice of size and number of generator units and also the advantages of combined operation of the power stations. So we have the choice of size and number of generator units and the advantages of interconnected system. So before going into the choice of size and number of generator units, let us go into this load curve. So we are plotting the load curve taking load in megawatts on the y-axis and the number of hours in a day on the x-axis, and the variation of load for every 4 hours it is taken on the x-axis, and the variation of the load is taken on the y-axis, and we can see that 5 megawatts of load it is present throughout 24 hours on the power station, and we have the connected load of 15 megawatts starting from 4 o'clock up to 16 hours. So for a total of 4 plus 4 8 plus 4 12 hours, and the maximum demand, the maximum connected load or the peak load on the power station, it is about 20 megawatts and it is there for 8 hours. So with this load duration curve, we can decide the size and the number of generating units in a power station. So while making the selection of number and size of the generating units, we will have to consider the following important points. The number and size of the units selected should fit into the annual curve of the station. Annual curve of the station ಅಂತಂದ್ರೆ ನಾವೇನ್ ಮಾಡ್ತೀವಿ, annual load curve ನ consider ಮಾಡಬೇಕು. In order to plot the annual load curve, instead of having the time in hours, we will be having number of months here. ನಂಬರ್ ಆಫ್ ಮಂತ್ ನಾವು ಇಲ್ಲಿ ತಗೊಂಡಿರ್ತೀವಿ. ಒಂದು ವರ್ಷದಲ್ಲಿ ಇರತಕ್ಕ 12 ತಿಂಗಳುಗಳನ್ನ ತಗೊಂಡು ನಾವು ಪ್ಲಾಟ್ ಮಾಡಿರ್ತೀವಿ ಆನ್ಯುಯಲ್ ಲೋಡ್ ಕರ್ವ್ ನ. ಆನ್ಯುಯಲ್ ಲೋಡ್ ಕರ್ವ್ ಗೆ ನಾವು ಸೆಲೆಕ್ಟ್ ಮಾಡೋ ಅಂತ ಸೈಜು ಮತ್ತೆ ನಂಬರ್ ಆಫ್ ಜನರೇಟಿಂಗ್ ಯೂನಿಟ್ಸ್ ಅಪ್ರಾಕ್ಸಿಮೇಟ್ ಆಗಿ ಫಿಟ್ ಆಗಬೇಕು. ಈಗ ನಮಗೆ ಮ್ಯಾಕ್ಸಿಮಮ್ ಡಿಮಾಂಡ್ ಎಷ್ಟಿದೆ ಇಲ್ಲಿ? 20 ಮೆಗಾವ್ಯಾಟ್ಸ್ ಫಾರ್ 8 ಅವರ್ಸ್ ಇದೆ. ನಾನು ಜನರೇಟಿಂಗ್ ಯೂನಿಟ್ ಕೆಪಾಸಿಟಿನ ಡಿಸೈಡ್ ಮಾಡಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಒಂದು 15% ಅಥವಾ 20% ಅಬೌವ್ ದ ಮ್ಯಾಕ್ಸಿಮಮ್ ಡಿಮಾಂಡ್ ಸೆಲೆಕ್ಟ್ ಮಾಡ್ಕೋಬೇಕು ಕೆಪಾಸಿಟಿನ. ಯಾಕೆ ಅಂದ್ರೆ ಫ್ಯೂಚರ್ ಅಲ್ಲಿ ನಮಗೆ 20 ಮೆಗಾವ್ಯಾಟ್ಸ್ ಇರೋದಿಲ್ಲ, 20ಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಆದ್ರೂ ನಮ್ಮ ಲೋಡ್ ಆನ್ ದ ಪವರ್ ಸ್ಟೇಷನ್ ಜಾಸ್ತಿ ಆದ್ರೂ ಸಹ ನಮ್ಮ ಪವರ್ ಸ್ಟೇಷನ್ ಅದಕ್ಕೆ ಸಪ್ಲೈ ಮಾಡಬೇಕು, ಡೆಲಿವರ್ ಮಾಡಬೇಕು ಎಲೆಕ್ಟ್ರಿಕಲ್ ಎನರ್ಜಿನ. ದೇರ್ಫೋರ್ 20 megawatts is the maximum demand. 20 megawatts ಇದ್ದಾಗ ನಾನು ಏನ್ ಮಾಡ್ತೀನಿ, 20% ಜಾಸ್ತಿ ಅಂತಂದ್ರೆ 4 megawatts, 20 megawatts ಗಿಂತ ಇನ್ನು 4 megawatts ಅಂತಂದ್ರೆ 24 megawatts ಮ್ಯಾಕ್ಸಿಮಮ್ ಡಿಮಾಂಡ್ ಮನಸ್ಸಲ್ಲಿ ಇಟ್ಕೊಂಡು ನಾನು ಸೈಜ್ ಆಫ್ ದ ಜನರೇಟಿಂಗ್ ಯೂನಿಟ್ ನ ಡಿಸೈಡ್ ಮಾಡಬೇಕು. ಸೊ 24 megawatts ಅಂತ ತಗೊಂಡಾಗ ನಮ್ಗೆ ಏನಾಗತ್ತೆ, ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದೇ ಒಂದು ಜನರೇಟಿಂಗ್ ಯೂನಿಟ್ ಆಫ್ 25 ಮೆಗಾವ್ಯಾಟ್ಸ್ ನ ಸೆಲೆಕ್ಟ್ ಮಾಡಲ್ಲ. ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ 2 5 ಮೆಗಾವ್ಯಾಟ್ ಜನರೇಟರ್ ಯೂನಿಟ್ ನ ತಗೋಬಹುದು. ಇನ್ನೊಂದು ನಾನೇನ್ ಮಾಡ್ಬೋದು, 2 5 ಮೆಗಾವ್ಯಾಟ್ ತಗೊಂಡ್ರೆ 10 ಮೆಗಾವ್ಯಾಟ್ಸ್ ಆಗತ್ತೆ. ನಮಗೆ ಬೇಕಾಗಿರೋದು ಅಪ್ರಾಕ್ಸಿಮೇಟ್ಲಿ 25 ಮೆಗಾವ್ಯಾಟ್ಸ್ ಅಂತ ಇಟ್ಕೊಳ್ಳೋಣ. 5 ಮೆಗಾವ್ಯಾಟ್ ಇಂದು 3 ತಗೊಂಡ್ಬಿಟ್ರೆ 15 ಮೆಗಾವ್ಯಾಟ್ ಆಗತ್ತೆ. ಇನ್ನೊಂದು 10 ಮೆಗಾವ್ಯಾಟ್ ಇಂದು 1 ತಗೊಂಡ್ರೆ ನಾನು ಜನರೇಟಿಂಗ್ ಯೂನಿಟ್ ನ, ಆಗ ನಮಗೆ 10 ಮೆಗಾವ್ಯಾಟ್
ಒಂದು ಜನರೇಟಿಂಗ್ ಯೂನಿಟ್, 5 ಮೆಗಾವ್ಯಾಟ್ 3 ಜನರೇಟಿಂಗ್ ಯೂನಿಟ್ ಆದಾಗ ಟೋಟಲ್ ಎಷ್ಟಾಗತ್ತೆ ನಮಗೆ 25 ಮೆಗಾವ್ಯಾಟ್ಸ್ ಬರುತ್ತೆ. ಒಂದೇ ಯೂನಿಟ್ 25 ಮೆಗಾವ್ಯಾಟ್ಸ್ ತಗೊಂಡ್ಬಿಟ್ರೆ ಏನಪ್ಪಾ ಪ್ರಾಬ್ಲಮ್, 25 ಮೆಗಾವ್ಯಾಟ್ಸ್ ಅಲ್ಲಿ ಏನಾದ್ರೂ ನಮಗೆ ಮೇಂಟೆನೆನ್ಸ್ ವರ್ಕ್ ಮಾಡ್ಬೇಕು ಅಂತಂದ್ರೆ ಕಂಟಿನ್ಯೂಟಿ ಆಫ್ ಸಪ್ಲೈ ಇರೋದಿಲ್ಲ. ಏನಾದ್ರೂ ನಮಗೆ ಬ್ರೇಕ್ ಡೌನ್ ಆಯ್ತು, ನಮ್ಮ ಜನರೇಟಿಂಗ್ ಯೂನಿಟ್ ಪವರ್ ಸ್ಟೇಷನ್ ಅಲ್ಲಿ ಬ್ರೇಕ್ ಡೌನ್ ಆಯ್ತು ಅಂತಂದ್ರೆ ಆ ಪವರ್ ಸ್ಟೇಷನ್ ಇಂದ ನಮಗೆ ಯಾವುದೇ ತರದ ಎಲೆಕ್ಟ್ರಿಕಲ್ ಎನರ್ಜಿ ಉತ್ಪಾದನೆ ಆಗೋದಿಲ್ಲ. ಈ ಎಲ್ಲಾ ಪಾಯಿಂಟ್ಸ್ ಅನ್ನು ನಾವು ಕನ್ಸಿಡರ್ ಮಾಡಿಕೊಂಡು ನಾವೇನ್ ಮಾಡ್ತಾ ಇದೀವಿ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಎ ಸಿಂಗಲ್ ಯೂನಿಟ್ ವಿ ವಿಲ್ ಬಿ ಯೂಸಿಂಗ್ ಎ ನಂಬರ್ ಆಫ್ ಜನರೇಟಿಂಗ್ ಯೂನಿಟ್ಸ್ ಆಫ್ ಸ್ಮಾಲರ್ ಕೆಪಾಸಿಟಿ. ಸ್ಮಾಲರ್ ಕೆಪಾಸಿಟಿ ಅಂದ್ರೆ ಇಲ್ಲಿ ನಾವೇನ್ ಮಾಡಿದೀವಿ, 5 ಮೆಗಾವ್ಯಾಟ್ ಇರೋ ಅಂತ 3 ಯೂನಿಟ್ ನ ತಗೊಂಡಿದೀವಿ, 10 ಮೆಗಾವ್ಯಾಟ್ ಇರೋ ಅಂತ ಒಂದು ಜನರೇಟಿಂಗ್ ಯೂನಿಟ್ ನ ತಗೊಂಡಿದೀವಿ. So, illi, the units should be preferably of different capacities to meet the load requirements. Now, ivaga ತಗೊಂಡಿರೋದು different capacity generating units. ಅಂದ್ರೆ 5 ಮೆಗಾವ್ಯಾಟ್ 3 ಯೂನಿಟ್ ತಗೊಂಡಿದೀವಿ, 10 ಮೆಗಾವ್ಯಾಟ್ 1 ಯೂನಿಟ್ ತಗೊಂಡಿದೀವಿ. ಇಲ್ಲಿ ನಮಗೆ ನೋಡ್ಕೊಳ್ಳಿ, 12 ಗಂಟೆ ಮಿಡ್ನೈಟ್ ಮಧ್ಯರಾತ್ರಿಯಿಂದ 4 ಗಂಟೆವರೆಗೆ ನಮಗೆ ಎಷ್ಟಿದೆ ಲೋಡು, it is around 5 megawatts. 5 megawatts ಲೋಡ್ ಇದ್ದಾಗ ನಾವು ಎಲ್ಲಾ 4 ಯೂನಿಟ್ ಒಟ್ಟಿಗೆ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ 5 ಮೆಗಾವ್ಯಾಟ್ ಲೋಡ್ ಇರೋದ್ರಿಂದ ನಾನು ಏನ್ ಮಾಡಬಹುದು, ಒಂದೇ ಒಂದು ಜನರೇಟಿಂಗ್ ಯೂನಿಟ್ having a capacity of 5 megawatt can be put into operation, while the other generating units, they will be in working condition, they will be in good condition, but they will not be operating. ನೋಡಿ, ಮ್ಯಾಕ್ಸಿಮಮ್ ಎಫಿಷಿಯನ್ಸಿಯಲ್ಲಿ ನಾನು ಅದನ್ನ ಆಪರೇಟ್ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಎಫಿಷಿಯನ್ಸಿಯಲ್ಲಿ ಆಪರೇಟ್ ಮಾಡಿದ್ರೆ ನಮ್ಗೆ ಏನಾಗತ್ತೆ, ಲೋಡ್ ಫ್ಯಾಕ್ಟರ್ ಬರುತ್ತೆ. ಲೋಡ್ ಫ್ಯಾಕ್ಟರ್ ಜಾಸ್ತಿ ಆದಷ್ಟು ನಮಗೆ ಏನಾಗತ್ತೆ, ಲೋಡ್ ಫ್ಯಾಕ್ಟರ್ ಜಾಸ್ತಿ ಆದಷ್ಟು ನಮಗೆ ಕಾಸ್ಟ್ ಆಫ್ ಜನರೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ವಿಲ್ ಬಿ ರೆಡ್ಯೂಸಿಂಗ್. ಅರ್ಥ ಆಯ್ತಲ್ಲ? ಸೊ ಬಿಟ್ವೀನ್ 12 to 4 we will be having the operation of only one generating unit of capacity 5 megawatts. ನೆಕ್ಸ್ಟ್ ಏನಾಗ್ತಾ ಇದೆ, ನಮಗೆ 12 o'clock ಇಂದ 8 o'clock ವರೆಗೆ ಬಂದಾಗ ನಮಗೆ ಇಲ್ಲಿ 15 ಮೆಗಾವ್ಯಾಟ್ಸ್ ಬೇಕಾಗತ್ತೆ. 15 ಮೆಗಾವ್ಯಾಟ್ಸ್ ಬೇಕಾದಾಗ ನಾನು ಏನ್ ಮಾಡ್ಬೋದು, ಒಂದು 5 ಮೆಗಾವ್ಯಾಟ್ ಜನರೇಟಿಂಗ್ ಯೂನಿಟ್ ನ ಆನ್ ಮಾಡ್ಕೋತೀನಿ, ಇನ್ನೊಂದು 10 megawatt generating unit ಇತ್ತಲ್ಲ, that can be put into operation. 5 megawatt ಒಂದು, 10 megawatt ಒಂದು ಆದಾಗ ನಮಗೆ 15 megawatt ಲೋಡಿಗೆ ಪವರ್ ನ ಡೆಲಿವರ್ ಮಾಡಬಹುದು. ಇಲ್ಲಿ ಮತ್ತೆ ನಮಗೆ 8 o'clock ಇಂದ ಇಲ್ಲಿ 16 hours ಗೆ ಬಂದಾಗ 20 megawatts ಕನೆಕ್ಟ್ ಆಗಿರುತ್ತೆ. ಸೊ 20 megawatts ಅಲ್ಲಿ ನಮಗೆ 5 megawatts ಮೀಟ್ ಆಗಬೇಕು, 15 megawatts ಮೀಟ್ ಆಗಬೇಕು, ಅಂಡ್ ಮ್ಯಾಕ್ಸಿಮಮ್ ಡಿಮಾಂಡ್ ಆಫ್ 20 megawatt ಮೀಟ್ ಆಗಬೇಕಾದ್ರೆ ನಾನು ಏನ್ ಮಾಡ್ತೀನಿ, ದ 5 ಮೆಗಾವ್ಯಾಟ್ ಯೂನಿಟ್ ಆಫ್ 2 ಜನರೇಟಿಂಗ್ ಯೂನಿಟ್ ನ ಪುಟ್ ಇನ್ ಟು ಆಪರೇಷನ್, ಅಂಡ್ ದಿ ಜನರೇಟಿಂಗ್ ಯೂನಿಟ್ ಹ್ಯಾವಿಂಗ್ ಎ ಕೆಪಾಸಿಟಿ ಆಫ್ 10 megawatt will be put into operation, and totally the generated power will be equal to 20 megawatts, and that 20 megawatts will be taking up this maximum load. So the capacity of the plant should be made 15% to 20% more than the maximum demand to meet the future load requirements. As I told you, the maximum demand here it is 20 megawatts. We should consider always 20% more than the maximum demand. 20% more than the maximum demand ಅಂದ್ರೆ 24 megawatts ನಾನು ಕನ್ಸಿಡರ್ ಮಾಡಬೇಕು. ಆ 24 megawatts ಗೆ ನಾವು ಜನರೇಟಿಂಗ್ ಯೂನಿಟ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು, ನಂಬರ್ ಆಫ್ ಜನರೇಟಿಂಗ್ ಯೂನಿಟ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಆದ್ರಿಂದ ನಾವೇನ್ ಮಾಡಿದೀವಿ, 5 megawatts 3 ಜನರೇಟಿಂಗ್ ಯೂನಿಟ್ ತಗೊಂಡಿದೀವಿ, 10 megawatts 1 ಜನರೇಟಿಂಗ್ ಯೂನಿಟ್ ತಗೊಂಡಿದೀವಿ. 5 megawatts 3 ಯೂನಿಟ್ ಅಂದಾಗ 15 megawatt ಕೆಪಾಸಿಟಿ ಬಂತು. 10 megawatt 1 ಯೂನಿಟ್ ಅಂದಾಗ ನಮಗೆ 10 megawatt ಕೆಪಾಸಿಟಿ. 10 plus 15 ಮಾಡಿದಾಗ ಎಷ್ಟಾಗತ್ತೆ, ನಮಗೆ 25 megawatt ಪ್ಲಾಂಟ್ ಕೆಪಾಸಿಟಿ ಆಯ್ತು. ಆ 25 megawatt ಅನ್ನೋದು ಫ್ಯೂಚರ್ ಅಲ್ಲಿ ನಮಗೆ ಏನಾದ್ರೂ ಲೋಡ್ ರಿಕ್ವೈರ್ಮೆಂಟ್ ಜಾಸ್ತಿ ಆದಾಗ ಇಟ್ ಕ್ಯಾನ್ ಮೀಟ್ ದಿ ಅಡಿಷನಲ್ ಲೋಡ್ ಆನ್ ದಿ ಪವರ್ ಸ್ಟೇಷನ್. Next,
ಸಪೋಸ್ ಈಗ ನಮಗೆ ಯಾವ್ದಾದ್ರು ಒಂದು ಪವರ್ ಸ್ಟೇಷನ್ ಅಲ್ಲಿ 5 ಮೆಗಾವ್ಯಾಟ್ ಜನರೇಟಿಂಗ್ ಯೂನಿಟ್ಸ್ ಇದೆ. ಅದ್ರಲ್ಲಿ ಯಾವ್ದಾದ್ರು ಒಂದು ರಿಪೇರಿಗೆ ಬಂತು ಅಥವಾ ಶಟ್ ಡೌನ್ ಆಯ್ತು ಅಥವಾ ಇನ್ನೇನೋ ಪ್ರಾಬ್ಲಮ್ ಆಯ್ತು ಅಂದಾಗ ನಮಗೆ 2 ಸ್ಪೇರ್ ಯೂನಿಟ್ಸ್ ಇರುತ್ತೆ. ಆ 2 5 ಮೆಗಾವ್ಯಾಟ್ ಸ್ಪೇರ್ ಯೂನಿಟ್ ಕ್ಯಾನ್ ಬಿ ಪುಟ್ ಇನ್ ಟು ಆಪರೇಷನ್ ಟು ಮೀಟ್ ದ ಡಿಮಾಂಡ್ ಆನ್ ದಿ power station. So there should be a spare generating unit so that the repairs and overhauling of the working units can be carried out. Extra ಇರಬೇಕು ನಮಗೆ of the same capacity ಇದ್ದಾಗ ಏನಾಗುತ್ತೆ, ನಾವು ಮೇಂಟೆನೆನ್ಸ್ ವರ್ಕ್ ಮಾಡಬೇಕು ಅಥವಾ ಶಟ್ ಡೌನ್ ಆದಾಗ we can rely on the other generating units. Next, the investment cost per kilowatt hour of capacity increases as the size of the unit decreases. Therefore, large number of smaller capacity units should not be selected to fit the load curve. ನೋಡಿ, ನಾವಿಲ್ಲಿ ತುಂಬಾ ಕಡಿಮೆ ಸೈಜ್ ಇಂದು ಜನರೇಟಿಂಗ್ ಯೂನಿಟ್ ನ ಸೆಲೆಕ್ಟ್ ಮಾಡಬಾರ್ದು. ತುಂಬಾ ಕಡಿಮೆ ಸೈಜ್ ಇನ್ ಜನರೇಟಿಂಗ್ ಯೂನಿಟ್, ಇಲ್ಲಿ ನಾನು 5 ಮೆಗಾವ್ಯಾಟ್ ಕೆಪಾಸಿಟಿ ಯೂಸ್ ಮಾಡಿದ್ದೀನಿ, 10 ಮೆಗಾವ್ಯಾಟ್ ಕೆಪಾಸಿಟಿ ಯೂಸ್ ಮಾಡಿದ್ದೀನಿ. Instead of that, you can have 2 10 megawatt capacity and 1 5 megawatt capacity of generating units. ನಾವು smaller units ನ ಸೆಲೆಕ್ಟ್ ಮಾಡಿದಷ್ಟು ನಮಗೆ ಏನಾಗತ್ತೆ, ಈ ಸ್ಪೇಸ್ ಆಕ್ಯುಪೈಡ್ ಬೈ ದ ಜನರೇಟಿಂಗ್ ಯೂನಿಟ್ಸ್ ಇನ್ಕ್ರೀಸ್ ಆಗತ್ತೆ. ಸ್ಪೇಸ್ ಜಾಸ್ತಿ ಆದ್ರೆ ಏರಿಯಾ ರಿಕ್ವೈರ್ಮೆಂಟ್ ಜಾಸ್ತಿ ಆಗತ್ತೆ. ಏರಿಯಾ ರಿಕ್ವೈರ್ಮೆಂಟ್ ಜಾಸ್ತಿ ಆಯ್ತು ಅಂತಂದ್ರೆ ಕಾಸ್ಟ್ ಆಫ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗತ್ತೆ. ಕಾಸ್ಟ್ ಆಫ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಕಾಸ್ಟ್ ಆಫ್ ಜನರೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದ ಮೇನ್ ಏಮ್ ಆಫ್ ಪವರ್ ಇಂಜಿನಿಯರ್ ಇಸ್ ಟು ಗಿವ್ ದಿ ಎಲೆಕ್ಟ್ರಿಕಲ್ ಎನರ್ಜಿ ಆಸ್ ಚೀಪ್ ಆಸ್ ಪಾಸಿಬಲ್. As cheap as possible, we will have to give the electrical energy for the consumer. So ಈ ಚೀಪ್ ರೇಟ್ ಅಲ್ಲಿ ನಾವು ಎಲೆಕ್ಟ್ರಿಕಲ್ ಎನರ್ಜಿನ ಸಪ್ಲೈ ಮಾಡಬೇಕು ಅಂತಂದ್ರೆ ಚಾಯ್ಸ್ ಆಫ್ ಸೈಜ್ ಅಂಡ್ ನಂಬರ್ ಆಫ್ ಜನರೇಟಿಂಗ್ ಯೂನಿಟ್ಸ್ ಸೆಲೆಕ್ಟ್ ಮಾಡೋದನ್ನ ಕರೆಕ್ಟ್ ಆಗಿ ಮಾಡಬೇಕು ನಾವು. Next, we have the combined operation of power station. So what is the meaning of combined operation of power station? We will be having several power plants working together to meet the demand of the consumer. Several power plants andre we can have a thermal power plant connected to a nuclear power plant. Nuclear power plant in turn it may be connected to the solar power plant or a wind power plant. All the power generated in different power plants, they will be shared between the demand of the consumer, and this system we call it as the interconnected system or we call it as the combined operation of power station. What are the advantages when we have an interconnected system? ಏನ್ ಅಡ್ವಾಂಟೇಜು ನಮ್ಗೆ ಇಂಟರ್ಕನೆಕ್ಟೆಡ್ ಸಿಸ್ಟಮ್ ಇದ್ದಾಗ? ಇಲ್ಲಿ ನೋಡಿ, ನಮಗೆ ಸೋಲಾರ್ ಪವರ್ ಸ್ಟೇಷನ್ ಎ ಇದೆ, ವಿ ಹ್ಯಾವ್ ಅ ವಿಂಡ್ ಪವರ್ ಸ್ಟೇಷನ್ ಎ, ಅಂಡ್ ಸಿಮಿಲರ್ಲಿ ವಿ ಹ್ಯಾವ್ wind power station B and a solar power station A, and all the electrical energy generated in station A or station B, it is connected to the common grid here. ನೋಡಿ, ಇಲ್ಲೊಂದು ಎಲೆಕ್ಟ್ರಿಕಲ್ ಪವರ್ ನೆಟ್ವರ್ಕ್ ಇದೆ, ಇಂಟರ್ ಕನೆಕ್ಟೆಡ್ ಸಿಸ್ಟಮ್ ಇದೆ. ಆ ಇಂಟರ್ ಕನೆಕ್ಟೆಡ್ ಸಿಸ್ಟಮ್ ಅಲ್ಲಿ ಎಲ್ಲಾ ಪವರ್ ಪ್ಲಾಂಟ್, ಸ್ಟೇಷನ್ ಎ ಇರ್ಬೋದು ಅಥವಾ ಸ್ಟೇಷನ್ ಬಿ ಇರ್ಬೋದು, ವಿಂಡ್ ಪವರ್ ಸ್ಟೇಷನ್ ಇರ್ಬೋದು ಅಥವಾ ಸೋಲಾರ್ ಪವರ್ ಸ್ಟೇಷನ್ ಇರ್ಬೋದು, ಅವೆಲ್ಲ ಇಂಟರ್ ಕನೆಕ್ಟೆಡ್ ಪವರ್ ಸ್ಟೇಷನ್ ಆಗಿ ವರ್ಕ್ ಮಾಡ್ತಾ ಇದೆ. ಇಂಟರ್ ಕನೆಕ್ಟೆಡ್ ಪವರ್ ಸಿಸ್ಟಮ್ ಆಗಿ ವರ್ಕ್ ಮಾಡಿದ್ರೆ ನಮಗೆ ಏನೇನ್ ಅಡ್ವಾಂಟೇಜು? ಇಟ್ ಇನ್ಕ್ರೀಸಸ್ ದ ರಿಲಯಬಿಲಿಟಿ ಆಫ್ ದ ಸಪ್ಲೈ. ಏನದು ರಿಲಯಬಿಲಿಟಿ ಆಫ್ ದ ಸಪ್ಲೈ ಅಂತ ಅಂದ್ರೆ, ಸಪೋಸ್ ಈಗ ನಮಗೆ ಇಲ್ಲಿ ಪವರ್ ಡಿಮಾಂಡ್ ಇನ್ ಆಫ್ ಏರಿಯಾ ಎ ಇದೆ, ಇಲ್ಲಿ ನಮಗೆ ವಿಂಡ್ ಪವರ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ವಿಂಡ್ ಪವರ್ ಇಟ್ ಸಪ್ಲೈಯಿಂಗ್ ದಿಸ್ ಏರಿಯಾ, ಅಂಡ್ ವಿಂಡ್ ಪವರ್ ಅಲ್ಲಿ ನಮಗೆ ಪ್ರಾಬ್ಲಮ್ ಆಗಿ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಉತ್ಪಾದನೆ ಆಗ್ಲಿಲ್ಲ ಅಂದಾಗ ನಮಗೆ ಇಲ್ಲಿ ಇರೋ ಕನ್ಸ್ಯೂಮರ್ಗೆ ಎಲೆಕ್ಟ್ರಿಕಲ್ ಎನರ್ಜಿ ಎಲ್ಲಿಂದ ಬರುತ್ತೆ? ದೀಸ್ ಕನ್ಸ್ಯೂಮರ್ಸ್ ದೇ ಡಿಪೆಂಡ್ ಅಪಾನ್ ಅದರ್ ಇಂಟರ್ಕನೆಕ್ಟೆಡ್ ಪವರ್ ಸ್ಟೇಷನ್ಸ್. ನೋಡಿ, ಈ ಒಂದೇ ಒಂದು ಪವರ್ ಸ್ಟೇಷನ್ ಇದ್ದಾಗ ಏನಾಗ್ತಾ ಇತ್ತು, ನಮಗೆ ಇಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಬರ್ಲಿಲ್ಲ ಅಂತಂದ್ರೆ ಕನ್ಸ್ಯೂಮರ್ ವಿಲ್ ನಾಟ್ ಗೆಟ್ ಎನಿ ಎಲೆಕ್ಟ್ರಿಕಲ್ ಎನರ್ಜಿ. ಇಲ್ಲಿ ನಮಗೆ ಇಂಟರ್ ಕನೆಕ್ಟೆಡ್ ಸಿಸ್ಟಮ್ ಇರೋದ್ರಿಂದ ಏನಾಗುತ್ತೆ, ವಿ ವಿಲ್ ಬಿ ಹ್ಯಾವಿಂಗ್ ಕಂಟಿನ್ಯೂಸ್ ಸಪ್ಲೈ ಫಾರ್ ದಿ ಕನ್ಸ್ಯೂಮರ್ ಈವನ್ ದೋ ಎನಿ ಒನ್ ಆಫ್ ದ ಪವರ್ ಸ್ಟೇಷನ್ ಇಸ್ ಶಟ್ ಡೌನ್.
So that is the increasing the reliability of the supply. Interconnection increases the reliability of the supply, and if any major breakdown occurs in one power station, continuity of supply will be maintained by the other healthy power stations. Next, what is the next advantage of the interconnected system? Nodi, we have a thermal station connected to the interconnected system. We have the wind station. We have the nuclear station, and we have the hydroelectric power station. Suppose ಈಗ ನಮಗೆ ಒಂದೇ ಒಂದು ಸ್ಟೇಷನ್ ಇದೆ, ಒಂದು 200 ಮೆಗಾವ್ಯಾಟ್ ಕೆಪಾಸಿಟಿ ಸ್ಟೇಷನ್ ಇದೆ ಅಂತ ಇಟ್ಕೊಳ್ಳೋಣ. ಸಪೋಸ್ ಇಫ್ ದಿ ಪೀಕ್ ಲೋಡ್ ಇಸ್ 250 ಮೆಗಾವ್ಯಾಟ್ಸ್, ನಮಗೆ ಇನ್ಸ್ಟಾಲ್ಡ್ ಕೆಪಾಸಿಟಿ ಥರ್ಮಲ್ ಅಲ್ಲಿ ಇರೋದು 200 ಮೆಗಾವ್ಯಾಟ್ಸ್, ನಮಗೆ ಪೀಕ್ ಲೋಡ್ ಬರ್ತಾ ಇರೋದು ಮ್ಯಾಕ್ಸಿಮಮ್ ಡಿಮಾಂಡ್ ಬರ್ತಾ ಇರೋದು 250 ಮೆಗಾವ್ಯಾಟ್ಸ್. ವಿತ್ ದಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ ಅ ಸಿಂಗಲ್ ಸ್ಟೇಷನ್ ವಿ ಆರ್ ನಾಟ್ ಏಬಲ್ ಟು ಮೀಟ್ 250 ಮ್ಯಾಕ್ಸಿಮಮ್ ಡಿಮಾಂಡ್. ಅದೇ ನಮಗೆ ಇಂಟರ್ ಕನೆಕ್ಟೆಡ್ ಸಿಸ್ಟಮ್ ಇದ್ದಾಗ ಏನಾಗುತ್ತೆ, 200 ಮೆಗಾವ್ಯಾಟ್ ಅನ್ನೋದನ್ನ ನಮ್ಮ ಥರ್ಮಲ್ ಪವರ್ ಸ್ಟೇಷನ್ ಸಪ್ಲೈ ಮಾಡಬಹುದು. ಇನ್ನ 50 ಮೆಗಾವ್ಯಾಟ್ ಉಳಿಯುತ್ತಲ್ಲ ಮ್ಯಾಕ್ಸಿಮಮ್ ಡಿಮಾಂಡ್, ದಟ್ ಕ್ಯಾನ್ ಬಿ ಸಪ್ಲೈಡ್ ಬೈ ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಮ್ಯಾಕ್ಸಿಮಮ್ ಡಿಮಾಂಡ್ ಇದ್ದಾಗ ಏನಾಗುತ್ತೆ, ನಮಗೆ ಕೆಲವೊಂದು ಪ್ಲಾಂಟ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಪ್ಲಾಂಟ್ ಕೆಪಾಸಿಟಿ ಕಡಿಮೆ ಇರೋದು ಮ್ಯಾಕ್ಸಿಮಮ್ ಡಿಮಾಂಡ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಇಂಟರ್ ಕನೆಕ್ಟೆಡ್ ಸಿಸ್ಟಮ್ ಇದ್ದಾಗ ನಾವು ಮ್ಯಾಕ್ಸಿಮಮ್ ಡಿಮಾಂಡ್ ಅನ್ನ ಮೀಟ್ ಮಾಡಬಹುದು. ಎಕ್ಸ್ಚೇಂಜ್ ಆಫ್ ಪೀಕ್ ಲೋಡ್ಸ್. ಇಫ್ ದ ಲೋಡ್ ಕರ್ವ್ ಆಫ್ ಎ ಪವರ್ ಸ್ಟೇಷನ್ ಶೋಸ್ ಎ ಪೀಕ್ ಡಿಮಾಂಡ್ ಗ್ರೇಟರ್ ದನ್ ದ ರೇಟೆಡ್ ಕೆಪಾಸಿಟಿ ಆಫ್ ದ ಪ್ಲಾಂಟ್, ಅಂದ್ರೆ ಏನು, ಇನ್ಸ್ಟಾಲ್ಡ್ ಕೆಪಾಸಿಟಿಗಿಂತ ಜಾಸ್ತಿ ಇದ್ದಾಗ ಮ್ಯಾಕ್ಸಿಮಮ್ ಡಿಮಾಂಡ್, ದಟ್ ಎಕ್ಸಸ್ ಲೋಡ್ ಕ್ಯಾನ್ ಬಿ ಶೇರ್ಡ್ ಬೈ ಅದರ್ ಸ್ಟೇಷನ್ಸ್ ವಿಚ್ ಆರ್ ಕನೆಕ್ಟೆಡ್ ಟು ದಿ ಇಂಟರ್ ಕನೆಕ್ಟೆಡ್ ಸಿಸ್ಟಮ್. ನೆಕ್ಸ್ಟ್, ಯೂಸ್ ಆಫ್ ಓಲ್ಡರ್ ಪ್ಲಾಂಟ್ಸ್. ಯೂಸ್ ಆಫ್ ಓಲ್ಡರ್ ಪ್ಲಾಂಟ್ಸ್ ಅಂದ್ರೆ ಕೆಲವೊಂದು ಕೆಲವೊಂದು ಪವರ್ ಸ್ಟೇಷನ್ಸ್ ಅಲ್ಲಿ ನಾವು ಕೆಲವೊಂದು ಯೂನಿಟ್ಸ್ ಅನ್ನ ರನ್ ಮಾಡೇ ಇರೋದಿಲ್ಲ. ಆ ಯೂನಿಟ್ಸ್ ಅನ್ನ ರನ್ ಮಾಡಿ ಪೀಕ್ ಲೋಡ್ ವಿಚ್ ಎಕ್ಸಿಸ್ಟ್ ಫಾರ್ ಎ ಶಾರ್ಟ್ ಡ್ಯೂರೇಷನ್, ದೇ ಕ್ಯಾನ್ ಬಿ ಸಪ್ಲೈಡ್ ಬೈ ದೀಸ್ ಓಲ್ಡರ್ ಪ್ಲಾಂಟ್ಸ್ and ensures economical operation. Interconnected system ಆದಾಗ ಏನಾಗುತ್ತೆ, ನಮಗೆ more efficient station will work continuously throughout the year and we can achieve high load factor. High load factor ಬಂದಷ್ಟು ನಮಗೆ ಏನಾಗತ್ತಪ್ಪ ಅಂತಂದ್ರೆ ಕಾಸ್ಟ್ ಆಫ್ ಜನರೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ರೆಡ್ಯೂಸ್ ಆಗುತ್ತೆ. ಆಮೇಲೆ ಲೆಸ್ ಎಫಿಷಿಯಂಟ್ ಪ್ಲಾಂಟ್ಸ್ ಲೈಕ್ ಓಲ್ಡರ್ ಪ್ಲಾಂಟ್ಸ್ ವಿಚ್ ಆರ್ ನಾಟ್ ಪುಟ್ ಇನ್ ಟು ಯೂಸ್, ದೇ ಕ್ಯಾನ್ ಬಿ ಯೂಸ್ಡ್, which are not used alone can be put into service and they can take up the peak load on the power stations, and these are the advantages which are achieved by having a interconnected system. Amele one of the important advantage of this interconnected system is that it is going to increase the diversity factor. Diversity factor, it is helpful in deciding the cost of generation of electrical energy. Amele diversity factor andre eno, it is the sum of the individual it is the ratio of sum of the individual maximum demand to the maximum demand on the power station. Amele namage diversity factor, it is always greater than diversity factor is always lesser than 1. The greater the diversity factor is always greater than 1. Higher the diversity factor, lesser will be the cost of generation of electrical energy ಅಂತ ಹೇಳ್ತೀವಿ. ಇಂಟರ್ಕನೆಕ್ಟೆಡ್ ಸಿಸ್ಟಮ್ ಇದ್ದಾಗ ಏನಾಗುತ್ತೆ, ಡೈವರ್ಸಿಟಿ ಫ್ಯಾಕ್ಟರ್ ಇನ್ಕ್ರೀಸ್ ಆಗುತ್ತೆ. ಡೈವರ್ಸಿಟಿ ಫ್ಯಾಕ್ಟರ್ ಇನ್ಕ್ರೀಸ್ ಆದ್ರೆ ನಮಗೆ ಕಾಸ್ಟ್ ಆಫ್ ಜನರೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಕಡಿಮೆ ಆಗುತ್ತೆ, and it also increases the effective capacity of the systems in the power stations. It will also reduce the plant reserve capacity. With an interconnected system, we can make the plants to operate at maximum efficiency. Maximum efficiency alli ನಾವು plants na operate ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೋದು. So when the plants are operating at higher efficiency, the total reserve capacity can be reduced. So these are some of the advantages of interconnected system. So with this discussion, let us have a small revision on this session. In an interconnected system, the diversity factor of the whole system remains unchanged, decreases, increases, none of the above. In an interconnected system, when we have an interconnected system, naturally the diversity factor increases. Diversity factor increase ಆದಷ್ಟು ನಮಗೆ ಕಾಸ್ಟ್ ಆಫ್ ಜನರೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ.
Which of the following is not necessarily an advantage of interconnecting various power station? Interconnecting various power station ಅಂದು ಯಾವುದು ಅಡ್ವಾಂಟೇಜ್ ಅಲ್ಲ. Improved frequency of power supplied, reduction in total installed capacity, increased reliability, economy in operation of the plants. Reduction in total installed capacity ಆಗುತ್ತೆ, it increases reliability ಹೌದು, economy in operation of power plants, it is also one of the advantage of interconnected system. ಯಾವುದು ಅಲ್ಲ ಅನ್ನೋದಾದ್ರೆ improved frequency of power supply is not an advantage of interconnected system. The reference in making this content is the team responsible for the development of the content. Thank you. Please write to us your suggestion about content, tools, format, etc. to lms.dtech@gmail.com.